ಗೌತಮಿ ಅವರಿಗೆ ನೀವು ಗೆಳತಿ ಅಂತ ಕರಿತಾ ಇದ್ರಿ ತುಂಬಾ ಟೈಮಲ್ಲಿ, ಹಾಗಾಗಿ ಮತ್ತೆ ಬೇರೆ ಅವ್ರು ಗೆಳತಿ ಇರ್ಲಿಲ್ಲ, ಗೌತಮಿ ಅವರಿಗೆ ಯಾಕೆ ಅಂತ ಹೇಳಿ? ಅಲ್ಲ, ನನಗೆ ಗೆಳತಿಯರಿದ್ರು. ನನಗೆ ಇವಾಗ ನಾನು ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕರೆದು ಹೇಳ್ತೀನಿ ಅಂತಂದರೆ ನನಗೆ ಎಲ್ಲರಿಗೂ ಆ ಥರ ಕರಿಬೇಕು ಅನ್ನೋದೇನು. ತ್ರಿವಿಕ್ರಮ್ಗೆ ಬಾರಮನೆ ಅಂತಿದ್ದ, ಬಾಮನೆ ಅಂತಿದ್ದ. ಇನ್ನು ಕೆಲವೊಬ್ಬರಿಗೆ ಏನು ಗುರು ಅಂತಿದ್ದ, ಅವನು ಗುರು ಅಂತ ಹೇಳ್ತಿದ್ದ ರಜತ್ತು. ಆಮೇಲೆ ಇವ್ರಿಗೆ ಭವ್ಯ ಅಂತಿದ್ದ. ಇವ್ರ ಗೆಳತಿ ಅಂತಲೇ, ಅದು ಗೆಳತಿ ಅಂತಲೇ ಸ್ಟಾರ್ಟ್ ಆಗಿದಲ್ವಾ. ಅದು ಹಾಗಾಗಿನೇ ಅವ್ರನ್ನ ಗೆಳತಿ ಅಂತ ಕರೀತಾರೆ, ಇನ್ನು ಎಲ್ಲರೂ ಗೆಳತಿ ಅಂತ ಕರಿಲ್ಲ, ಕರೆಯಂಗಿಲ್ವಲ್ಲ. ಅದು ಬಿಗ್ ಬಾಸ್ ಮನೇಲಿ ಇದ್ದಷ್ಟು ದಿನ ಮೋಕ್ಷಿತಾ, ಗೌತಮಿ ನೀವು ಯಾವಾಗಲೂ ಕೂಡ ಒಟ್ಟೊಟ್ಟಿಗೆ ಕಾಣ್ತಾ ಇದ್ರಿ. ಬರ್ಬರ್ತಾ ಆ ಒಂದು ಬಾಂಡಿಂಗ್ ಅನ್ನು ದೂರ ಮಾಡ್ತಾ ಬಂದ್ರೆ ಅದು ಯಾಕೆ ಅಂತ ಹೇಳಿ? ಮೋಕ್ಷಿತ್ ಅವರು ಎಲ್ಲೋ ಈ ರೆಡ್ ರೋಸು, ಬ್ಲ್ಯಾಕ್ ರೋಸು ಈ ಥರ ಕೊಟ್ಕೊಳ್ಳೋದ್ರಲ್ಲಿ, ರೋಸ್ ಕೊಟ್ಕೊಳ್ಳೋದ್ರಲ್ಲಿ, ಈ ಥರದ್ರಲ್ಲೆಲ್ಲೋ ಮಂಜು ಅವರು ಇವ್ರನ್ನ ಇದು ಮಾಡ್ತಾರೆ, ಗೌತಮಿ ಅವರು ಮಂಜು ಅವ್ರನ್ನ ಇದು ಮಾಡ್ತಾರೆ ಅಂತ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಅನಿಸಿ ಅವ್ರು ಆಟ ಆಡೋಣ, ಲೈಕ್ ಈ ಮೂವರ ಮಧ್ಯದಲ್ಲಿ ನಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲೋ ಕಳೆದೋಗ್ತೀನಿ ಅಂತ ಏನೋ ಆ ಥರದ ಆಲೋಚನೆಗಳಲ್ಲಿ ಅವರು ಗೇಮ್ ಆಡೋಕ್ಕೆ ಅಂತಲೇ ಆಚೆ ಹೋದರು. ಆಮೇಲೆ ಮಹಾರಾಜ ಟಾಸ್ಕಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು. ಯಾಕಂದರೆ ಇಬ್ರಿಗೂ ಸೇಮ್ ಕ್ವಾಲಿಟಿ ಕೊಟ್ಟಿರ್ತಾರೆ. ಕಪಟಿ, ಲೈಕ್ ಮೋಸಗಾರ, ಲೈಕ್ ಕೋಪಿಷ್ಟ, ಈ ಥರದ್ದೆಲ್ಲ ಒಂದಷ್ಟು ಕೊಟ್ಟಿದ್ದಾಗ ಅವರು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿದ್ರು, ನಾನು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಕೆಲವೊಂದು ಮಾತುಗಳು ಬರುತ್ತೆ. ಆ ಒಂದು ವಿಚಾರದಲ್ಲಿ ಅದರ ಟಾಸ್ಕ್ ಇವರನ್ನೇ ಆಗೋಕ್ಕಿಂತ ಮುಂಚೆ ಅವ್ರು ಸಾಂಗ್ ಆಡ್ತಾರೆ ಭಾವಗಳ, ಮತ್ತೆ ಮೂವರನ್ನು ಅದಕ್ಕೆ ಇದಾಗ್ತೀವಿ, ಮೂವರು ಭಾವುಕರಾಗ್ತೀವಿ. ಮತ್ತು ಅದಾದಮೇಲೆ ಗೇಮು ಅಂತ ಬಂದಾಗ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯಗಳು ಸುಮಾರಷ್ಟು ಬಂತು ಆ ಮಹಾರಾಜ ಟಾಸ್ಕಲ್ಲಿ ನನಗೆ ಮತ್ತು ಮೋಕ್ಷಿತಾಗೆ. ಆವಾಗ ಅದನ್ನೆಲ್ಲನೂ ಮತ್ತೆ ಒಂದಷ್ಟು ವಾರಗಳು ಜಗಳ ಕೂಡ ಆಯಿತು, ಆ ಟೈಮ್ ಜಗಳ ಆಯಿತು, ಒಂದಷ್ಟು ಅದು ಮುಂದುವರಿತಾ ಹೋಯಿತು. ಆಮೇಲೆ ಲಾಸ್ಟ್ ವೀಕಲ್ಲಿ ಅದು ಗೇಮ್ಗೋಸ್ಕರ ಆಗಿದ್ದು ಇಬ್ಬರದು ಅಂತ ಹೇಳಿ ಚೆನ್ನಾಗೇ ಇದ್ವಿ ಮೂವರು. ಈಗ ಹೊರಗಡೆ ತುಂಬಾ ಚರ್ಚೆ ಆಗ್ತಾ ಇದೆ ಮಂಜನ್ ಅವರೇ, ಈಗ ಗೌತಮಿಯ ಸಂಸಾರ ನಿಮ್ಮಿಂದ ಹಾಳಾಯ್ತು ಅಂತ ಹೇಳಿ ತುಂಬಾ ಚರ್ಚೆ ಆಗ್ತಿದೆ, ಟ್ರೋಲ್ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ? ನಾನೊಂದು 2 days ಬ್ಯಾಕ್ ಏನೋ ನಿಮ್ಮ ಸ್ಟೋರಿ ನೋಡ್ತಾ ಇದ್ದೆ, ನೀವು ಗೌತಮಿ ಅವ್ರ ಹಸ್ಬೆಂಡು ಒಂದು ಫೋಟೋದಲ್ಲಿ ಕೂಡ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಗೌತಮಿ ಸಂಸಾರ ಏನಕ್ಕೆ ಹಾಳಾಗ್ತಿದೆ ಅಂದ್ರೆ ನೀವು ಎಂಟ್ರಿ ಆಗಿ ಹೊರಗಡೆ ಈ ತರ ಟ್ರೋಲರ್ಸ್ ಕೂಡ ಹಾಕ್ತಾ ಇದ್ದಾರೆ, ಮಂಜನ್ ಅವ್ರು ಬಂದ್ರು, ಅವ್ರ ಹಸ್ಬೆಂಡ್ಗೆ ತುಂಬಾ ಬೇಜಾರಾಗಿದೆ, ಈ ತರ ಎಲ್ಲ ಟ್ರೋಲ್ಗಳು ಮಾಡ್ತಾ ಇದ್ದಾರೆ. ಅವ್ರ ಹಸ್ಬೆಂಡ್ ಬೇಜಾರಾಗಿದ್ರೆ ನಾವೆಲ್ಲ ಕಾಫಿಗೆ ಯಾಕೆ ಸಿಗ್ತಿದ್ವಿ? ಅದೇ ಈಗ ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಟ್ರಿ. ಕಾಫಿಗೂ ಸಿಕ್ಕಿದ್ವಿ, ಅವ್ರ ಫ್ಯಾಮಿಲಿಗಾಗಲಿ ನಮ್ಮ ಫ್ಯಾಮಿಲಿಗಾಗಲಿ, ನನ್ನ ತಂಗಿರು, ನನ್ನಪ್ಪ ಅಮ್ಮ, ಅವ್ರ ತಂದೆ ತಾಯಿ, ಅವರು ಹಸ್ಬೆಂಡಿಗೆ ಯಾರಿಗೇನು ತೊಂದರೆನೇ ಇಲ್ಲ, ಯಾರು ಏನು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಇನ್ಫ್ಯಾಕ್ಟ್ ನೆನ್ನೆ ನಮ್ಮ ಮನೆಗೆ ಬಂದು ಊಟನೂ ಮಾಡ್ಕೊಂಡು ಹೋಗಿದ್ದಾರೆ. ನೆನ್ನೆ ನಾವು ಮಜಾ ಟ್ಯಾಕೀಸ್ ಮುಗಿಸ್ಕೊಂಡು ಬಂದಾದ್ಮೇಲೆ ಅಮ್ಮ ಬಿಸಿ ಮುದ್ದೆ ಮತ್ತು ಬಸ್ಸಾರು ಎಲ್ಲ ಮಾಡಿದ್ರು. ಸರಿ ಎಲ್ಲ ಊಟಕ್ಕೆ ಹೋಗೋಣ ಅಂದಾಗ ಅಮ್ಮಗೆ ಕಾಲ್ ಮಾಡಿದ್ದಕ್ಕೆ ಇಲ್ಲ ಮಗನೇ ಅಡುಗೆ ಮಾಡಿದ್ದೀವಿ ಅಂತಂದಾಗ ಇಲ್ಲಿ ಬಂದು ಊಟನೇ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಏನಿಲ್ಲ.